ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ಅಂಗಮಣಿ ಉತ್ಸವದ ಪಾರ್ಟ್ 2 ವಿಡಿಯೋ. ಇದರಲ್ಲಿ ಏನಿರುತ್ತೆ ಅಂತಂದರೆ ಅಂಗಮಣಿಯಲ್ಲಿ ತಟ್ಟೆ ತುಂಬ್ತಾರಲ್ಲ ಅದ್ರದ್ದು ಹಣ್ಣುಗಳದ್ದು ವಿಡಿಯೋ ಇರುತ್ತೆ. ಯಾವ್ಯಾವ ರೀತಿ ಹಣ್ಣುಗಳಿದೆ ಪ್ರತಿಯೊಂದು ವೀಡಿಯೋಸ್ ಇದರಲ್ಲಿ ನೋಡ್ಬೋದು ನೀವು. ಸೊ ಗೈಸ್ ಅಲ್ಲಿನ ಸಹ ನನ್ನ ಯೂಟ್ಯೂಬರ್ ಅಂತೇಳಿ ಕರೆದು ಒಳಗಡೆ ಅರಿಶಿನ ಕುಂಕುಮ ಕೊಟ್ಟರು, ಹೂವು ಮತ್ತು ಫ್ರೂಟ್ಸ್ಗಳನ್ನ ಕೊಟ್ಟರು, ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಅದು ಆ್ಯಕ್ಚುಲಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದೇನಾಗಿದೆ ಅಂದರೆ ಸ್ಟೋರೇಜ್ ಜಾಸ್ತಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದು ನನ್ನ ಪ್ರಾಬ್ಲಮ್ ಆಗಿದ್ದು. ಸಜ್ಜಟಿಗೆ ತೋರಿಸ್ತಿದ್ದೀವಲ್ಲ, ಸೊ ನೀವು ಯೂಟ್ಯೂಬರ್ಸ್ ಅಂತೇಳಿ ಅವರೇ ಕರೆದು ಮಾತಾಡ್ಸಿದ್ರಲ್ವ, ಯೂಟ್ಯೂಬರ್ಸ್ ನೀವು ವೀಡಿಯೋ ಮಾಡ್ತೀರಾ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ತುಂಬ ಫೈನಲಿ ಖುಷಿಯಾಯಿತು ಗೈಸ್, ನಿಜಕ್ಕೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಗುರುತಿಸಿ ನೀವು ಕರೆದು ಮಾತಾಡ್ಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಆ್ಯಕ್ಚುಲಾಗಿ ಹೊರಗಡೆಯಿಂದನೇ ಲೈಟಿಂಗ್ಸ್ನ ಹಾಕಿದರು. ಸೊ ಆವಾಗಲೇ ಹೇಳಿದೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಅಂತೇಳ್ಬಿಟ್ಟು. ಸೊ ಆ್ಯಕ್ಚುಲಾಗಿ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ, ನಾವು ಕ್ಲಿಪ್ಪಿಂಗ್ಸ್ ತೊಗೊಂಡು ಹೊರಡಬೇಕಾಗಿತ್ತು. ಸೊ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೊರಟ್ವಿ. ಆದರೆ ಇದು ಫಸ್ಟು ನಾವು ಹೋಗ್ಬೇಕಾಗಿದ್ದು ಸಜ್ಜಟಿಲಿ. ಸೊ ಸಜ್ಜಟಿ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಹೋಗಬೇಕು. ಇನ್ನೊಂದು ಮನೆಯಲ್ಲೂ ಇನ್ನೂ 2 ಮನೆಗೆ ಹೋಗಬೇಕು. ಅಲ್ಲಿ ಫುಲ್ಲು ಇದೇ ರೀತಿ ತಟ್ಟೆ ತುಂಬಿರ್ತಾರೆ. ಸೊ ಅಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಏನು ತಟ್ಟೆ ತುಂಬಿರ್ತಾರೋ ಅದನ್ನು ದೇವ್ರಿಗೆ ಮಡ್ಲು ತುಂಬಿ ಅಪ್ಪನ ಮನೆಯಿಂದ ಕಳಿಸೋವಂಥ ಹಬ್ಬ ಇದು. ಸೊ ಅದು ಯಾವ ರೀತಿ ಇರುತ್ತೆ ಅಂತ ವೀಡಿಯೋ ಹಾಕ್ತೀನಿ ಗೈಸ್, ಅದನ್ನು ಹಾಕ್ತೀನಿ. ಅದು ಪಾರ್ಟ್ 3ಯಲ್ಲಿ ಹಾಕ್ಕೊಡ್ತೀನಿ ಯಾವ ರೀತಿ ಇತ್ತು ಏನು ಅಂತ. ದೇವರು ಯಾವಾಗ ಬಂದರು, ಎಷ್ಟೊತ್ತಾಯಿತು ಅಲ್ಲಿಂದ ನಾವು ಬರೋದು ಅಂತೆಲ್ಲ ಡೀಟೇಲಾಗಿ ತಿಳಿಸ್ತೀನಿ. ಸೊ ಇದೆಲ್ಲ ಇವಾಗ ಇಟ್ಟಿದ್ದಾರೆ ಫ್ರೂಟ್ಸ್ನ, ಅದನ್ನು ತಂದು ದೇವ್ರಿಗೆ ಮಡ್ಲು ತುಂಬ್ತಾರೆ. ಈಗ ನಾವು ಅಪ್ಪನ ಮನೆಗೆ ಹೋಗಿ ಹಬ್ಬದಲ್ಲಿ ಮಡ್ಲು ತುಂಬಿಸ್ಕೊಬಿಡ್ತಾರಲ್ಲ, ಅದೇ ರೀತಿ ದೇವ್ರಿಗೂ ಸಹ ಅದೇ ರೀತಿ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಈಗೇನಿಟ್ಟಿರೋ ಪ್ರತಿಯೊಂದೂ ಅಲ್ಲಿ ಮಡ್ಲು ತುಂಬ್ತಾರೆ. ಇದು ಇನ್ ಡೀಟೇಲ್ ವೀಡಿಯೋ ಇದು ನೋಡ್ತಾ ಇರ್ಬೋದು ನೀವು. ಯಾವ ಥರ ಫ್ರೂಟ್ಸ್ನ ನೋಡ್ತಾ ಇರ್ತೀರಲ್ಲ ಗೈಸ್, ನೋಡಿ ಇಲ್ಲೇ ಪ್ರತಿಯೊಂದು ತೋರಿಸ್ತಿದ್ದೀನಿ ವೀಡಿಯೋದಲ್ಲಿ. ಆದಷ್ಟು ನಾನು ಕವರ್ ಮಾಡಿ ವೀಡಿಯೋ ಮಾಡಿದ್ದೀನಿ, ಬಟ್ ಒಂದೊಂದು ಮಿಸ್ ಆಗಿದೆ, ಕ್ಷಮಿಸಿ. ನೋಡಿ ಗೈಸ್, ಮ್ಯಾಂಗೋನೂ ಇದೆ, ನೋಡ್ತಾ ಇರ್ಬೋದು. ಮ್ಯಾಂಗೋ, ಸೀತಾಫಲ ಪ್ರತಿಯೊಂದು ಇದೆ ಗೈಸ್. ಇನ್ ಡೀಟೇಲಾಗಿ ಇಲ್ಲಿರುತ್ತೆ, ನೋಡ್ತಾ ಇದ್ದೀರಲ್ಲ ಹೇಗಿದೆ ಏನು ಅಂತ ನಿಮಗೆ ಗೊತ್ತಾಗ್ತಿರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಕಡೆ ಹೋಗಬೇಕು, ಅದಕ್ಕೆ ಬೇಗ ಬನ್ನಿ. ಪ್ರದೀಪ್ ಹೇಳಿದ್ರೆ ಬೇಗ ವೀಡಿಯೋ ಮಾಡ್ಕೊಬನ್ನಿ. ಫುಲ್ ಅಂದರೆ ಕ್ರೌಡ್ ಇತ್ತಲ್ಲ, ಅದರಿಂದ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೆ. ಸೊ ಅದನ್ನು ಮಾಡಿಕೊಂಡು ಅವರು ಬರ್ತಾಯಿದ್ರು. ಸೊ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋದಾಗ ಸೊ ಅಲ್ಲಿ 2 ಮನೇಲಿ ತಟ್ಟೆ ತುಂಬ್ತಾರೆ. ಅಲ್ಲಿಂದ ಇದು ಒಳಗಡೆ ಎಂಟ್ರೆನ್ಸಿಗೆ ಹೋಗ್ತಾಯಿದ್ವಿ. ಎಂಟ್ರೆನ್ಸಿಗೆ ಹೋದಾಗ ಅಲ್ಲಿ ವಾದ್ಯ ಮಾಡ್ತಾಯಿದ್ರು. ಆ ವಾದ್ಯ ಸೌಂಡ್ ಕೇಳ್ಕೊಂಡು ಹಂಗೆ ನಿಂತ್ಕೊಂಡಿದ್ವಿ, ಫುಲ್ಲು ಕ್ಯೂ ನಿಂತಿದ್ರು. ಸೊ ಅದಾದಮೇಲೆ ಇದು ವೀಡಿಯೋ. ಇಲ್ಲಿ ವಾದ್ಯ ಮಾಡ್ತಾಯಿದ್ದಾರೆ ನೋಡಿ ಗೈಸ್, ನೀವು ನೋಡ್ತಿರ್ಬೋದು. ಪ್ರತಿಯೊಬ್ಬರು ಅಂದರೆ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಬಟ್ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇದಾಗ್ತಾಯಿತ್ತು ಕ್ರೌಡು ತುಂಬ. ಇದು ಅಂದರೆ ಈ ಕಡೆ ಹೋಗೋಕ್ಕೂ, ಈ ಕಡೆ ಇವ್ರು ಕೂತ್ಕೊಂಡಿದ್ರು, ಈ ಕಡೆ ಬರೋಕ್ಕೂ, ಈ ಕಡೆ 2 ಕಡೆ ಕೂತಿದ್ರು. ಮಧ್ಯದಲ್ಲಿ ಜನ ಓಡಾಡಲಿಕ್ಕೆ ಜಾಗ ಬಿಟ್ಟಿದ್ರು, ಆ ರೀತಿ ಇತ್ತು. ವಾದ್ಯ ಮಾಡ್ತಾಯಿದ್ರು. ಸೊ ನೀವೇ ನೋಡ್ತಿದ್ದೀರಲ್ಲ. ಎಸ್ ಗೈಸ್, ಇದು ಆ್ಯಕ್ಚುಲಾಗಿ ಇಲ್ಲಿ ನಾನು ಪ್ರದೀಪ್ ಇಬ್ಬರು ಮಿಸ್ ಆದ್ವಿ. ನಾನು ಮುಂದೆ ಹೊಟ್ಟೋಗ್ಬಿಟ್ಟಿದ್ದೆ, ಇವ್ರು ಹಿಂದೆ ಆದರೂ ಬರಲೇ ಇಲ್ಲ. ಸೊ ಅಲ್ಲಿ ಮಗುನ ಜಡೆ ಇದೆಯಲ್ಲ, ಆ ಮಗುನ ಜಡೆನೇ ಅವರು ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ಹಾಕೊಬಂದಿದ್ದನ್ನ ಅದನ್ನ ಎತ್ತಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ಸೊ ಅದೇ ಮಗುನ ಜಡೆ ಅದು. ಮತ್ತು ಪ್ರತಿಯೊಂದು ಮ್ಯಾಂಗೋ, ಬಗೆಯಾದ ಡ್ರೈ ಫ್ರೂಟ್ಸ್, ಬಗೆಯಾದ ಹಣ್ಣುಗಳು ಮತ್ತು ತರಕಾರಿಗಳನ್ನ ಇಟ್ಟಿರ್ತಾರೆ, ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿ ಲೈಟಿಂಗ್ಸ್ನ ಸೆಟ್ ಮಾಡಿದರು. ಸೊ ನಾವು ಆ ಥರ ವೀಡಿಯೋ ಮಾಡ್ಕೊಂಡಂಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಫಿಲ್ಟರ್ ಹಾಕಿಲ್ಲ, ಇಲ್ಲಿ ಯಾವುದೇ ರೀತಿ ಒಂದು ಚೂರು ಫಿಲ್ಟರ್ ಹಾಕಿಲ್ಲ ನಾನು. ಈ ಬರೀ ಇಲ್ಲಿ ನಾವು ಏನು ಅಂದರೆ ಅಲ್ಲಿ ಲೈಟ್ ಫಿಕ್ಸ್ ಮಾಡಿರಲ್ಲ, ಅದರಿಂದ ಕಲರ್ ಚೇಂಜ್ ಆಗ್ತಿರುತ್ತೆ. ಬಟ್ ಇಷ್ಟೇ ಇದು. ಸೊ ನೀವು ನೋಡ್ತಿದ್ದೀರಲ್ಲ, ಇದೇ 2ನೇ ಮನೆ. ಅದು ಫಸ್ಟು ಸಜ್ಜಟಿದು ಫಸ್ಟು, ಆಮೇಲೆ ಇದು ಸೆಕೆಂಡು. 2 ಮನೇಲೂ ಸಹ ತಟ್ಟೆ ತುಂಬ್ತಾರೆ. ಸೊ ಗೊತ್ತಿರೋರೆಲ್ಲ ಹೋಗ್ತಾಯಿದ್ರು. ಸೊ ನಾವು ಅಲ್ಲೇ ಬಂದಿದ್ದೀನಿ, ಅವ್ರನ್ನ ನಾನು ನೋಡಿಲ್ಲ, ಅವ್ರು ನೋಡಿಲ್ಲ. ಹಂಗೆ ಗೊತ್ತಾಗಲೇ ಇಲ್ಲ, ನಾವು ಅಲ್ಲೇ ಇದ್ದಾರೆ ಅಂತ ನಾನು ನೋಡ್ಕೊಂಡೇ ಇಲ್ಲ ಗೈಸ್. ಆಮೇಲೆ ಈಚೆ ಹೋದ್ಮೇಲೆ ನೋಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಡ್ರೈ ಫ್ರೂಟ್ಸು ಪ್ರತಿಯೊಂದು ಇದೆ ಗೈಸ್, ನೀವು ನೋಡ್ತಿದ್ದೀರಲ್ಲ. ತೆಂಗಿನಕಾಯಿನೂ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಇನ್ನೊಂದು ಮನೆ, ಇದು ಅದೇ ಮನೇಲೆ. ಬಟ್
ನಾವು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ರ ಮೇಲೆ ಡಿಪೆಂಡ್ ಆಗಿದೆ ಇದು. ಆ್ಯಕ್ಚುಲಾಗೆಲ್ಲ ತೊಗೊಂಡ್ವಿ, ನೋಡ್ತಿದ್ದೀರಲ್ಲ ನೀವೇ ಗೈಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದು ನಾನು ಪ್ರತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಇವ್ರೇನು ಇಷ್ಟೊತ್ತಾರು ಬರಲಿಲ್ಲ ಅಂದ್ಬಿಟ್ಟು. ಸಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.